ಈಗ ಎಸ್ ಟಿ ಸೋಮಶೇಖರ್ನ ಕರ್ಕೊಂಡ್ರಲ್ಲ, ಒಟ್ಟು ತಗೊಂಡ್ರಲ್ಲ, ಹೆಬ್ಬಾರ್ ಬರ್ದಂಗೆ ಮಾಡಿದ್ರಲ್ಲ, ಎಷ್ಟು 100 ಕೋಟಿ ಕೊಟ್ಟಿದ್ರಿ ನೀವು? ತಾನು ಕಳ್ಳ ಪರರ್ ನಂಬಾನಂತ ವ್ಯವಸ್ಥೆ ಇದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಮುಖ್ಯಮಂತ್ರಿಗಳಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರೆ 50 ಕೋಟಿ ಕೊಟ್ಟಿದ್ದಾರೆ, ಇಸ್ಕೊಂಡನವ್ರು ಹೇಳ್ಬೇಕಲ್ಲ, ಆಫರ್ ಮಾಡಕ್ ಬಂದಿದ್ದವರು ಹೇಳಿಲ್ಲ, ಅವ್ರು ಹೇಳಿಲ್ಲ, ಇವ್ರು ಹೊಡ್ಕೊತಿದ್ದಾರೆ 50 ಕೋಟಿ 100 ಕೋಟಿ. ಯಾಕೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಯ್ತು? ಏನು ಇಲ್ಲಿಂದ ಹೋದ್ರಲ್ಲ ಟ್ರಬಲ್ ಶೂಟರ್, ನಾನು ಸರಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಅಲ್ಲಿಂದನೇ ಪ್ರೆಸ್ ಸ್ಟೇಟ್ಮೆಂಟ್. ಇವತ್ತು ಬೆಳಿಗ್ಗೆ ಅಲ್ಲಿ ಹಿಮಾಚಲ್ ಪ್ರದೇಶದ ಅಧ್ಯಕ್ಷಣೆ ಪ್ರತಿಮಾ ಸಿಂಗ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿರುವಂತ ಏನು ಕಾಂಗ್ರೆಸ್ ಶಾಸಕರು ಬಿಜೆಪಿ ವೋಟ್ ಮಾಡಿದ್ದಾರೆ, ಅದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ನಾನೇ ಹೇಳ್ತಿದ್ದೇನಲ್ರಿ, ನಿನ್ನ ಹತ್ರ ಇಂಟೆಲಿಜೆನ್ಸ್ ಇದೆಯಲ್ಲಪ್ಪ, ಯಾರು 50 ಕೋಟಿ ಕೊಡಕ್ ಬಂದಿದ್ದಾರೆ ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡು. ಇಲ್ಲ ಅಂದ್ರೆ ನಾನು ಹೇಳಿದ್ದು 50 ಕೋಟಿ ರೂಪಾಯಿ ಕೊಡಕ್ ಬಂದಿದ್ರು ಅಂತ ಹೇಳಿದ್ದು ನಾನು ರಾಜಕಾರಣಕ್ಕೋಸ್ಕರ ಹೇಳಿದ್ದೀನಿ. ದಯವಿಟ್ಟು ರಾಜ್ಯ ಜನ ಕ್ಷಮಿಸಿ ಅಂತ ಕ್ಷಮೆ ಕೇಳಲಿ. ಯಾರು ಕೊಡಕ್ ಬಂದ್ ಕ್ರಮ ತಗೊಳ್ಳಿ ಅವ್ರ ಬಗ್ಗೆ. ನಿನ್ ಕೈ ಶಕ್ತಿ ಇಲ್ವಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಕೊಡಗಾರೆ ಸುಳ್ಳು ಹೇಳಿದೀನಿ ನಾನು ಅಂತ. ಇದು ಕರ್ನಾಟಕ ರಾಜ್ಯದಲ್ಲಿ ನಡೆಯಲ್ಲ ಬಿಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.